ಸರಸ್ವತಿ ಮೇಡಮ್ ಅವರು ಸೋಷಿಯಲ್ ವರ್ಕರ್ ಆಟೋ ಅಮ್ಮ ಅಂತಲೇ ಖ್ಯಾತಿ ಪಡೆದಿದ್ದಾರೆ. ಇವರ ಸಮಾಜ ಸೇವೆಯಲ್ಲಿ ಡಾಕ್ಟರೇಟ್ ಪದವಿಯನ್ನು ಪಡೆದಿದ್ದಾರೆ. ಅವರಿಗೆ ಅಮ್ಮನ ಆಶ್ರಯ ಚಾರಿಟಬಲ್ ಟ್ರಸ್ಟ್ ವತಿಯಿಂದ ಡಾಕ್ಟರೇಟ್ ಪುರಸ್ಕೃತರಿಗೆ ಅಭಿನಂದನೆ ಕಾರ್ಯಕ್ರಮದಲ್ಲಿ ಇವರನ್ನು ಸನ್ಮಾನಿಸಲಾಗುತ್ತಿದೆ. ಚಪ್ಪಾಳೆಯೊಂದಿಗೆ ಅವರನ್ನು ಸನ್ಮಾನಿಸಬೇಕಾಗಿ ಕೇಳಿಕೊಂಡಿದ್ದೇನೆ. ನಂತರ ರೈಲ್ವೆ ಇಲಾಖೆಯಲ್ಲಿ ಕೆಲಸ ಮಾಡುತ್ತಿರುವ ಡಾಕ್ಟರ್ ಮುರುಘೇಶ್ ಸಿ ಅವರನ್ನು ವೇದಿಕೆಯಲ್ಲಿ ಸನ್ಮಾನಿಸಬೇಕಾಗಿ ಅಮ್ಮನ ಆಶ್ರಯ ಚಾರಿಟಬಲ್ ಟ್ರಸ್ಟ್ ವತಿಯಿಂದ ಕೇಳಿಕೊಂಡಿದ್ದೇನೆ. ಇವರು 40 ವರ್ಷಗಳಿಂದ ರೈಲ್ವೆ ಇಲಾಖೆಯಲ್ಲಿ ಕೆಲಸ ಮಾಡುತ್ತಿದ್ದಾರೆ. ಇವರ ಸಮಾಜ ಸೇವೆಯನ್ನು ಗುರುತಿಸಿ ಡಾಕ್ಟರೇಟ್ ಪದವಿ ಪುರಸ್ಕೃತರಾಗಿ ಸನ್ಮಾನಿಸಲಾಗುತ್ತಿದೆ. ಅಮ್ಮನ ಆಶ್ರಯ ಚಾರಿಟಬಲ್ ಟ್ರಸ್ಟ್ ವತಿಯಿಂದ ಡಾಕ್ಟರ್ ಮುರುಘೇಶ್ ಸಿ ಸಾರ್ಗೆ ಅಭಿನಂದನೆ ಸಲ್ಲಿಸಲಾಗುತ್ತದೆ. ಅಮ್ಮನ ಚಾರಿಟಬಲ್ ಟ್ರಸ್ಟ್ ವತಿಯಿಂದ ಗಣ್ಯರಿಂದ ಅಭಿನಂದನೆ. ಇವರು ರೈಲ್ವೆ ಇಲಾಖೆಯಲ್ಲಿ 40 ವರ್ಷಗಳಿಂದ ಸೇವೆ ಸಲ್ಲಿಸುತ್ತಿರುವ ಹಾಗೂ ಸಮಾಜ ಸೇವೆಯ ಸಲ್ಲಿಸುತ್ತಿರುವುದರಿಂದ ಇವರಿಗೆ ಡಾಕ್ಟರೇಟ್ ಪದವಿಯನ್ನು ಪಡೆದುಕೊಂಡಿದ್ದಾರೆ ಎಂದು ಈ ಮೂಲಕ ಹೇಳಲಾಗುತ್ತಿದೆ. ನಂತರ ದಲಿತ ಸಂಘರ್ಷ ಸಮಿತಿಯ ಸ್ಟೇಟ್ ಲೀಡರ್ ಆಗಿರುವ ಹಾಗೂ ಸೋಷಿಯಲ್ ವರ್ಕರ್ ಆಗಿರುವ ಡಾಕ್ಟರ್ ದಕ್ಷಿಣಮೂರ್ತಿ ಎಂ ಸಾರ್ ವೇದಿಕೆಗೆ ಬರಬೇಕಂತ ಕೇಳ್ಕೊಳ್ತಿದ್ದೀನಿ. ಇವರು ಕೂಡ ಸಾಮಾಜಿಕ ಸೇವೆಯಲ್ಲಿ ತೊಡಗಿಕೊಂಡಿರುವುದರಿಂದ ಇವರನ್ನು ಸಮಾಜ ಸೇವೆ ಗುರುತಿಸಿ ಡಾಕ್ಟರೇಟ್ ಪದವಿಯನ್ನು ನೀಡಲಾಗಿದೆ. ಈಗ ಅಮ್ಮನ ಚಾರಿಟಬಲ್ ಟ್ರಸ್ಟ್ ವತಿಯಿಂದ ಗಣ್ಯರಿಂದ ಅಭಿನಂದನೆಯನ್ನು ಸಲ್ಲಿಸಲಾಗುತ್ತಿದೆ. ನಿಮ್ಮ ಚಪ್ಪಾಳೆ ಮುಖಾಂತರ ಅಭಿನಂದನೆ ಸಲ್ಲಿಸಬೇಕಂತ ಕೇಳ್ಕೊಳ್ತಾ ಇದ್ದೀನಿ. ಚಪ್ಪಾಳೆ ಬರಲಿ. ಡಾಕ್ಟರ್ ದಕ್ಷಿಣಮೂರ್ತಿ ಎಂ ಸಾರ್ ದಲಿತ ಸಂಘರ್ಷ ಸಮಿತಿಯ ಸ್ಟೇಟ್ ಲೀಡರ್ ಹಾಗೂ ಸಮಾಜ ಸೇವಕರು. ಇವರ ಸಮಾಜ ಸೇವೆಯನ್ನು ಗುರುತಿಸಿ ಡಾಕ್ಟರೇಟ್ ಪದವಿಯನ್ನು ನೀಡಲಾಗಿದೆ. ಆಟೋ ರಾಣಿಯಮ್ಮ ಯಾರು ಹೋಗ್ಬಾರ್ದು, ದಯವಿಟ್ಟು ಎಲ್ಲರೂ ಸ್ನಾಕ್ಸ್ ತಗೊಂಡು ಹೋಗ್ಬೇಕು. ಕಾಫಿ ಟೀ ಅರೇಂಜ್ ಇದೆ, ದಯವಿಟ್ಟು ಎಲ್ಲರೂ ಕೂತ್ಕೊಳ್ಳಿ. ನಂತರ ಚಲನಚಿತ್ರ ನಟರಾದಂಥ ಶಂಕರ್ ಸಾರ್ ಇವರು ಚಲನಚಿತ್ರ ನಟರು ಹೌದು. ಸೋಷಿಯಲ್ ಸಾಮಾಜಿಕ ಸೇವೆಯಲ್ಲಿ ನಿರತವಾಗಿ ಕಾರ್ಯನಿರ್ವಹಿಸುತ್ತಿರುವ ಶಂಕರ್ ಸಾರ್ಗೆ ಅಮ್ಮನ ಚಾರಿಟಬಲ್ ಟ್ರಸ್ಟ್ ವತಿಯಿಂದ ಅಭಿನಂದನೆ ಸಲ್ಲಿಸಲಾಗುತ್ತಿದೆ. ಗಣ್ಯರಿಂದ ಅಭಿನಂದನೆ ಸಲ್ಲಿಸಲಾಗುತ್ತಿದೆ. ಅವರಿಗೊಂದು ಚಪ್ಪಾಳೆ ಮೂಲಕ ಅವರನ್ನು ಸನ್ಮಾನಿಸಬೇಕಾಗಿ ಕೇಳ್ಕೊತಾ ಇದ್ದೇನೆ. ನೀವು ಚಪ್ಪಾಳೆ ಮೂಲಕ ಬರಲಿ ಅವರಿಗೆ. ಡಾಕ್ಟರ್ ಶಂಕರ್ ಸಾರ್ ಚಲನಚಿತ್ರ ನಟರು ಹಾಗೂ ಗಾಯಕರು ಕೂಡ ಅವರು ಸುಮಾರು 30 ವರ್ಷಗಳಿಂದ ಸಾಮಾಜಿಕ ಸೇವೆಯಲ್ಲಿ ತೊಡಗಿದ್ದಾರೆ. ಗಾಯಕರು ಕೂಡ ಅವರು ಇವರನ್ನು ಗುರುತಿಸಿ ಡಾಕ್ಟರ್ ಪದವಿಯನ್ನು ನೀಡಲಾಗಿದೆ. ಇವರಿಗೂ ಕೂಡ ಅಭಿನಂದನೆಯನ್ನು ನಮ್ಮ ಗಣ್ಯರು ಸಲ್ಲಿಸಲಾಗುತ್ತಿದೆ. ನಂತರ ಟೆಲಿಕಾಂ ಎಂಪ್ಲಾಯೀಸ್ ಮತ್ತು ಹೌಸಿಂಗ್ ವೆಲ್ಫೇರ್ ಟ್ರಸ್ಟ್ನ ಅಧ್ಯಕ್ಷರಾದಂಥ ಡಾಕ್ಟರ್ ನರಸಿಂಹಮೂರ್ತಿ ಸರ್ ಅವರಿಗೆ ಈಗ ಸನ್ಮಾನ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಗಣ್ಯರು ಅವರಿಗೆ ಸನ್ಮಾನಿಸಬೇಕಾಗಿ ಕೇಳಿಕೊಳ್ತಾ ಇದ್ದೀನಿ. ಅವರಿಗೊಂದು ಚಪ್ಪಾಳೆ ಮೂಲಕ ಅವರಿಗೆ ಸನ್ಮಾನಿಸಬೇಕಾಗಿ ನಿಮ್ಮ ಸಹಕಾರವನ್ನು ಕೋರ್ತಾ ಇದ್ದೀನಿ.
ಈ ಸಾಮಾಜಿಕ ಸೇವೆಯನ್ನು ಗುರುತಿಸಿ ಇವರಿಗೆ ಡಾಕ್ಟರೇಟ್ ಪದವಿಯನ್ನು ನೀಡಲಾಗಿದೆ. ಅವರಿಗೂ ಇಂದು ಅಮ್ಮನ ಆಶ್ರಯ ಚಾರಿಟಬಲ್ ಟ್ರಸ್ಟ್ ವತಿಯಿಂದ ಅಭಿನಂದನೆಯನ್ನು ಸಲ್ಲಿಸಲಾಗುತ್ತದೆ. ಇವರಿಗೆ ನಿಮ್ಮ ಚಪ್ಪಾಳೆ ಮೂಲಕ ಅಭಿನಂದನೆ ಸಲ್ಲಿಸಬೇಕಂತ ಕೋರ್ತಾ ಇದ್ದೀವಿ. ಧನ್ಯವಾದಗಳು. ನಂತರ ಡಾಕ್ಟರ್ ಎಸ್ ರಾಜ್ಕುಮಾರ್ ಶಾಸ್ತ್ರಿ ಗುರೂಜಿಯವರು ಇವರಿಗೆ ನಮ್ಮ ಅಮ್ಮ ಚಾರಿಟಬಲ್ ಟ್ರಸ್ಟ್ ವತಿಯಿಂದ ಸನ್ಮಾನಿಸಲಾಗುತ್ತಿದೆ. ಅವರಿಗೆ ಒಂದು ಚಪ್ಪಾಳೆ ಮೂಲಕ ಅವರಿಗೆ ಸನ್ಮಾನಿಸಬೇಕಾಗಿ ಕೇಳ್ಕೊಳ್ತಾ ಇದ್ದೀನಿ. ಡಾಕ್ಟರ್ ಸ್ವರಾಜ್ ಕುಮಾರ್ ಶಾಸ್ತ್ರಿ ಗುರೂಜಿಯವರು ಅವರ ಸಮಾಜ ಸೇವೆಗೆ ಅಮರ ಚಾರಿಟಬಲ್ ಟ್ರಸ್ಟ್ ವತಿಯಿಂದ ಸನ್ಮಾನ. ಗಣ್ಯರಿಂದ ಗುರೂಜಿಯವರಿಗೆ ಧನ್ಯವಾದಗಳು. ಗುರೂಜಿಯವರಿಗೆ ಸನ್ಮಾನ. ಗಣ್ಯರಿಂದ ಗುರೂಜಿಯವರಿಗೆ ಸನ್ಮಾನ ಅಮರ ಚಾರಿಟಬಲ್ ಟ್ರಸ್ಟ್ ವತಿಯಿಂದ. ನೋಡಿ ಈ ಕಡೆ ಸ್ವಲ್ಪ ಹಾಗೆ ಗುರೂಜಿ ಅವರಿಗೆ ಧನ್ಯವಾದಗಳು. ನಂತರ ಚಲನಚಿತ್ರ ನಟಿ ಹಾಗೂ ಹಿರಿಯ ರಂಗ ಕಲಾವಿದೆ ಪುಷ್ಪ ಸ್ವಾಮಿ ಮೇಡಮ್ ಅವರಿಗೆ ಅಭಿನಂದನೆ. ಅಮ್ಮನ ಚಾರಿಟಬಲ್ ಟ್ರಸ್ಟ್ ವತಿಯಿಂದ ಗಣ್ಯರು ಅವರಿಗೆ ಅಭಿನಂದನೆಯನ್ನು ಸಲ್ಲಿಸುತ್ತಿದ್ದಾರೆ. ನಿಮ್ಮ ಚಪ್ಪಾಳೆ ಮೂಲಕ ಅವರಿಗೆ ಅಭಿನಂದನೆ ಸಲ್ಲಿಸಬೇಕಂತ ಕೇಳ್ಕೊಳ್ತಾ ಇದ್ದೀವಿ. ಅಮ್ಮನ ಆಶ್ರಯ ಚಾರಿಟಬಲ್ ಟ್ರಸ್ಟ್ ವತಿಯಿಂದ ನಟಿ ಹಾಗೂ ಹಿರಿಯ ರಂಗಕರ್ಮಿ ಪುಷ್ಪಸ್ವಾಮಿ ಮೇಡಮ್ಗೆ ಅಭಿನಂದನೆಗಳು. ನಿಮ್ಮ ಚಪ್ಪಾಳೆ ಮೂಲಕ ಅವರಿಗೆ ಅಭಿನಂದನೆಯನ್ನು ಸಲ್ಲಿಸಬೇಕಾಗಿ ಕೇಳ್ಕೊಳ್ತಾ ಇದ್ದೀನಿ. ಗಣ್ಯರಿಂದ ಸನ್ಮಾನ. ನಂತರ ITPL ಅಡ್ಮಿನ್ ಆಗಿರುವ ಶ್ರೀಮತಿ ವಿಜಯಲಕ್ಷ್ಮಿ ಕೊಡತಿ ಮೇಡಮ್ ಅವರಿಗೆ ಸನ್ಮಾನ ಕಾರ್ಯಕ್ರಮ. ಅವರು ಕೂಡ ಸಾಮಾಜಿಕ ಸೇವೆಗಳಲ್ಲಿ ತೊಡಗಿಕೊಂಡಿದ್ದಾರೆ. ಅವರಿಗೆ ಅಮ್ಮನ ಆಶ್ರಯ ಚಾರಿಟಬಲ್ ಟ್ರಸ್ಟ್ ವತಿಯಿಂದ ಅಭಿನಂದನೆಯನ್ನು ಸಲ್ಲಿಸಲಾಗುತ್ತಿದೆ. ಗಣ್ಯರಿಂದ ಅಭಿನಂದನೆ. ITPL ಅಡ್ಮಿನ್ ಆಗಿರುವ ವಿಜಯಲಕ್ಷ್ಮಿ ಕೊಡತಿ ಮೇಡಮ್ ಅವರಿಗೆ ಅಭಿನಂದನೆ. ಗಣ್ಯರಿಂದ ಅಭಿನಂದನೆ. ಅಮ್ಮನ ಚಾರಿಟಬಲ್ ಟ್ರಸ್ಟ್ ವತಿಯಿಂದ ಅಭಿನಂದನೆಗಳು. ಧನ್ಯವಾದಗಳು. ಕೇಕ್ ಕಟ್ ಮಾಡುವ ಒಂದು ಕಾರ್ಯಕ್ರಮ ಇದೆ. ಯಾರು ದಯವಿಟ್ಟು ಹೋಗಬೇಡಿ. ಉಪಹಾರ ವ್ಯವಸ್ಥೆ